ಭಾಳ ಚೆನ್ನಾಗಿ ಡಿಸಿಷನ್ ತೊಗೊಂಡಿದ್ದಾರೆ ಮೋದಿಯವರು. ವಾರು ಭಾಳ ಚೆನ್ನಾಗಿ ನಡೀತಾ ಇದೆ. ಇಡೀ ಇಂಡಿಯಾ ಒಂದೇ ಅಲ್ಲ, ಸಪೋರ್ಟಿಂಗ್ ಇವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟಿಂಗ್ ಕಂಟ್ರೀಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ, ಭಾಳ ಖುಷಿಯಾಗತ್ತೆ. ಇದೇ ಥರ ಒಂದು ಸಲಕ್ಕೆ ಅವರು ಇದನ್ನೆಲ್ಲ ಮುಗಿಸ್ಬಿಡ್ಬೇಕು, ಅರ್ಧಂಬರ್ಧ ಮಾಡಿ ಬಿಡಬಾರ್ದು. ಇದು ಇಲ್ಲಿಗೆ ಫುಲ್ ಸ್ಟಾಪ್ ಆಗಿಬಿಡ್ಬೇಕು. ಭಾರತ ಯುದ್ಧ ಆಗಲೇಬೇಕು, ಯಾಕಂದ್ರೆ ಶಾಂತಿ ಜಪಿಸ್ತಕ್ಕಂಥ ದೇಶ ಭಾರತ. ಹೌದು. ಶಾಂತಿ ಅನ್ಕೊಂತ ಕೂತ್ರೆ ಪಾಕಿಸ್ತಾನಿಯವರು ನಮ್ಮ ಅಶಾಂತಿ ಕೆಡಿಸ್ತಾರೆ ಭಾರತದಲ್ಲಿ. ಅದಕ್ಕೆ ಇಷ್ಟು ದಿನ ಆ ಥರ ಯಾರೂ ಡಿಸಿಷನ್ ತೊಗೊಂಡಿರಲಿಲ್ಲ. ಇವಾಗ ಏನು ಡಿಸಿಷನ್ ತೊಗೊಂಡೆ ಕರೆಕ್ಟ್ ಆಗಿದೆ. ಬಟ್ ಆದರೆ ಒಂಚೂರು ಬಿಡದೆ ಎಲ್ಲದನ್ನೂ ಒಂದು ಸಲಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಡ್ಬೇಕು. ಈಗಾಗಲೇ ಭಾರತದ ಸೈನಿಕರು ಕೂಡ ತುಂಬಾ ಪರಾಕ್ರಮಶಾಲಿಯಾಗಿ ಮಾಡಿದ್ದಾರೆ. ರಾತ್ರೋರಾತ್ರಿ ಇಡೀ ಮಲಗಿರುವಂತಹ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ ಇಂಡಿಯಾ ಸೇವ್ ಆಗಬೇಕು, ಇಂಡಿಯಾದವ್ರಿಗೆ ಎಲ್ಲೇ ಏನೂ ಯಾವುದೇ ಕಂಟ್ರಿಲಾಗಲಿ ಎಫೆಕ್ಟ್ ಆಗಬಾರ್ದು ಅಂತ ಒಂದು ಏಮ್ ಇದೆ ಅವರಿಗೆ. ನೀವು ಮೊದಲಿಂದ ನೋಡ್ಕೊಂತ ಬರ್ತಿದ್ದೀರಾ? ಅಂದರೆ ನಾವು ಚಿಕ್ಕವರು, ನೀವು ನಾವು ಮೊದಲೇ ಭಾಳ ವರ್ಷಗಳಿಂದ ನೋಡಿ, 50 ವರ್ಷದಿಂದ ನೋಡಿದ್ದೀವಿ. ಆಗಿನ ಒಂದು ಪಾಕಿಸ್ತಾನದ ಉಪಟಳ ಹೆಚ್ಚಾಗಿದೆ ಅನ್ಸುತ್ತೆ. ಇವಾಗ ಹೆಚ್ಚಾಗಿದೆ. ಯಾರು ಎದುರಿಸೋರೇ ಇರಲಿಲ್ಲ, ಇವಾಗಲೇ ಫಸ್ಟ್ ಎದುರಿಸ್ತಾ ಇರೋದು. ನಾವು ಇದೀವಿ ಅಂತ ಹೇಳ್ಬಿಟ್ಟು ಎದುರಿಸಿದ್ದಾರೆ ಹಿಂದೆನೂ. ಯಾಕೆಂದರೆ ಅಮೇರಿಕಾದವರೇ ಉಗ್ರರ ಮೇಲೆ ಸದೆ ಪಡಬೇಕು ಅಂತ, ಬಿಲ್ನಾಡನ್ನು ಮುಗಿಸ್ಬೇಕು ಅಂತ, ಅದೇ ಥರ ನುಗ್ಗಿ ಯಾರನ್ನೂ ಬಿಡಬಾರ್ದು, ಉಗ್ರಗಾಮಿಗಳೇ ಇರಬಾರ್ದು. ಆ ರೀತಿ ಮಾಡಿದ್ರೆ ದೇಶ ಸುಭಿಕ್ಷ ಆಗುತ್ತೆ, ಪ್ರಪಂಚನೇ ಸುಭಿಕ್ಷ ಆಗುತ್ತೆ. ಉಗ್ರಗಾಮಿಗಳು ಸದೆ ಪಡಿದರೆ ಏನೂ ಆಗೋದೇ ಇಲ್ಲ. ಯುದ್ಧ ಇಂಪಾರ್ಟೆಂಟ್ ಅಲ್ಲ, ಉಗ್ರಗಾಮಿಗಳು ಇಂಪಾರ್ಟೆಂಟ್. ಯುದ್ಧಗಿಂತ ಉಗ್ರಗಾಮಿಗಳು ಎಲ್ಲೆಲ್ಲೇ ಸದೆ ಪಡಿಬೇಕು, ಯಾರು ಬೆಳೆಸಿದ್ದಾರೆ ಏನು, ಅದನ್ನು ಕರೆಕ್ಟಾಗಿ ಕ್ಲಿಯರ್ ಮಾಡಬೇಕು. ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಹೇಳ್ತಾನೆ ಅಣುಬಾಂಬ್ ಹಾಕ್ತೇನೆ ಅನ್ನೋ ಬೆದರಿಕೆ ನೋಡ್ತಾನೆ. ಅಣುಬಾಂಬು ಏನು ಮಾಡೋಕ್ಕಾಗಲ್ಲ. ಅಣುಬಾಂಬ್ ನಮ್ಮ ತವಿದೆ. ಅಣುಬಾಂಬು ಹಾಕೋಕ್ಕೆ ಆ ಕೆಪಾಸಿಟಿ ಇಲ್ಲ. ಆ ಕೆಪಾಸಿಟಿ ಇದೆ, ಅವ್ರಿಂದ ನಮ್ಮ ದೇಶ ಬರ್ಕೊಟ್ಬಿಟ್ಟು ಊರ್ಬಿಟ್ಟು ಹೋಗ್ಬೇಕಾಗ್ತದೆ. ಪಾಕಿಸ್ತಾನ ಬಿಡಬೇಕಾಗುತ್ತೆ. ಇವತ್ತು ಏನೋ ನಿಮಗೆ ನಾಗಶಕ್ಕಿ ಬಾಂಬ್ ಹಾಕಿ ಇವತ್ತು ಪೆನಾಲ್ಟಿ ಕಟ್ತಾ ಇದ್ದಾರೆ ಯಾರು, ಅಮೇರಿಕಾದವರು. ಆ ರೀತಿ ಕಟ್ಟಕ್ಕೆ ಇರೋಕ್ಕೆ ಯೋಗ್ಯತೆಯೂ ಇಲ್ಲ. ಏನು ಮಾಡ್ತಾರೆ ಇವರು? ಇವನ್ನೆಲ್ಲ ಫುಲ್ ಇವರೇ ಅಣುಬಾಂಬ್ ಹಾಕಿ ಸುಟ್ಟಾಕಿದ್ರು ನಾವು ಬೇಕಾದ್ರೆ ಕಟ್ತೀವಿ. ಅವರಂತೂ ಕಟ್ಟೋ ಯೋಗ್ಯತೆ ಇಲ್ಲ. ಆದಷ್ಟು ಉಗ್ರಗಾಮಿಗಳು ಸದೆ ಪಡಬೇಕು, ಅದಕ್ಕೆ ಫ್ರೀ ಬಿಡಬೇಕು ಪಾಕಿಸ್ತಾನ. ಅದು ಬುದ್ಧಿವಂತಿಕೆ ಲಕ್ಷಣ. ಅದು ಅವ್ರು ಫ್ರೀ ಬಿಡಲಿಲ್ಲ ಅಂದರೆ ಆಗೋದೇ ಇಲ್ಲ. ಮೋದಿ ಅವರು ಕೂಡ ಅದೇ ನಿಟ್ಟಿನಲ್ಲಿ ಅಣಕು ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾರೇ ಬಿಡ್ತಾರೆ ಭಾರತ ಅನ್ನುವಂಥ ನಿಟ್ಟಿನಲ್ಲಿ. ಅಲ್ಲ, ಆ ಮಟ್ಟದಲ್ಲಿ ಇದೆ. ಯುದ್ಧಗಿಂತ ಮೇಯ್ನ್ ಆಗಿ ಉಗ್ರಗಾಮಿ ಸದೆ ಪಡಬೇಕು. ಯುದ್ಧ ಮಾಡಿದ್ರೆ ಜನಗಳು ಈ ಕಡೆ ಸೈನಿಕರು ಆ ಕಡೆ ಸೈನಿಕರು ಎಲ್ಲ ಸಾಯ್ತಾರೆ. ಅದರಿಂದಾಗಿ ಏನೂ ಪ್ರಯೋಜನ ಆಗಲ್ಲ. ಉಗ್ರಗಾಮಿಗಳು ಎಲ್ಲಿದ್ದಾರೆ, ಪಾಕಿಸ್ತಾನದ್ರು ಫ್ರೀ ಬಿಡಬೇಕು, ನೀವೇ ಸದೆ ಬಿಡಿರಿ ಅಂತ. ಅವ್ರಿಗೆ ಯೋಗ್ಯತೆ ಸಾಕ್ಬಿಟ್ಟಿದ್ದಾರೆ, ಅವ್ರನ್ನ ಬಿಡಲ್ಲ ಅಂತ ಅವ್ರು ಬಿಡ್ತಾ ಇಲ್ಲ. ಸಾಕಿರೋ ದೇಶ ಅದು, ಅದರಿಂದಾಗಿ ಬಿಡ್ತಾ ಇಲ್ಲ. ಇವರು ಯುದ್ಧನೂ ಮಾಡಬೇಕಾಗುತ್ತೆ, ಏನು ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. 26 ಜನ ಅಮಾಯಕರನ್ನು ಕೊಂದು ಹಾಕಿಬಿಟ್ರು, ಅದಕ್ಕೆ ಪ್ರತೀಕಾರ ತೀರಿಸ್ಕೊಂಡ್ರೆ ಅನ್ಸುತ್ತಾ ನಿನ್ನೆ ಒಂದು ದಾಳಿಯಿಂದ? ಇಲ್ಲ, ಪ್ರತೀಕಾರ ಅದಲ್ಲ. ಪ್ರತೀಕಾರ ಏನೊಂದು ಮಠ ಹಾಕೋದು, ಎಲ್ಲ ಕ್ಲಿಯರ್ ಆಗಬೇಕು. ಬರೀ 26 ಜನಕ್ಕೆ 50 ಜನ ಸಾಯಿಸ್ಬಿಟ್ರೆ ಏನು ಪ್ರಯೋಜನ ಬರೋದಿಲ್ಲ. ಸಾಯಿಸೋದೇ ಸಾಯಿಸೋಕ್ಕೆ ಒಂದು ಇದಲ್ಲ. ಅದನ್ನು ಸದೆ ಬಡಿಬೇಕಾದ್ರೆ ಟೋಟಲ್ಲಾಗಿ ಉಗ್ರಗಾಮಿಗಳು ಸದೆ ಬಡಿಬೇಕು. ಅದು ಅದಕ್ಕೆ ಪ್ರತಿಫಲ. ಹೋಗಲೇಬೇಕು. ಪ್ರಪಂಚದಲ್ಲಿ ಎಲ್ಲೂ ಇರಲೇಬಾರ್ದು ಉಗ್ರಗಾಮಿಗಳು ಅಂತ. ಎಲ್ಲ ದೇಶನೂ ಸಪೋರ್ಟ್ ಮಾಡ್ತಾಯಿದೆ. ಈಗ ಅವರು ಬರ್ತಾರೆ, ಎಲ್ಲ ದೇಶರು ಬರ್ತಾರೆ. ಈಗ ಉಗ್ರಗಾಮಿಗಳು ಸದೆ ಬಡಿತೀವಿ ಅಂದರೆ ಎಲ್ಲರೂ ಬರ್ತಾರೆ.